ನಮಸ್ತೆ ಎಲ್ಲರಿಗೂ. ನೋಡಿ, ಇವರಿಬ್ಬರು ಕ್ಲೋಸ್ ಫ್ರೆಂಡ್ಸ್, ಸುಳ್ಯದವರು. ಈಗ ಒಬ್ಬಳು ಮಂಗಳೂರಲ್ಲಿರೋದು, ಒಬ್ಬಳು ಬೆಂಗಳೂರಲ್ಲಿರೋದು. ಈಗ ಮಂಗಳೂರಿನವಳು ಬೆಂಗಳೂರಿಗೆ ಬಂದದ್ದು. ಇವರು ಸೀತಾರಾಮಪಾಳ್ಯದ ಹತ್ರ ACS ಲೇಔಟ್ ಹತ್ರ ಒಂದು ಪಾರ್ಕ್ ಇದೆ, ಅಲ್ಲಿಗೆ ಇಬ್ಬರು ಬಂದಿದ್ದಾರೆ. ಟೈಮ್ ಪಾಸ್ ಆಗಬೇಕಲ್ಲ, ಮನೆಯೊಳಗೆ ಕೂತ್ಕೊಂಡು ಫ್ರೆಂಡಿಗೆ ಎಲ್ಲ ತೋರಿಸಿದಾಗಾಯಿತು ಅಂತ ಹೇಳಿಕೊಂಡು ಕರ್ಕೊಂಡು ಬಂದಿದ್ದಾರೆ. ಫೋಟೋ ಸೆಷನ್ ಆಗ್ತಾ ಉಂಟು ನೋಡಿ. ನಾನು ವಿಡಿಯೋ ಮಾಡೋದನ್ನು ನೋಡಿ ನಿಲ್ಲಿಸಿ ಈಚೆ ಬನ್ನಿ, ನೀವು ನಮ್ಮ ಹತ್ರ ನಿಲ್ಲಿ ಅಂತ ಕರಿತಾ ಇದ್ದಾಳೆ ನೋಡಿ. ನಾನು ವಿಡಿಯೋ ಮಾಡ್ತಾ ಇದ್ದೇನೆ, ಅವರು ಪಟ್ಟಂಗ ಹಾಕಿಕೊಂಡು ಹೋಗ್ತಾ ಇದ್ದಾರೆ ನೋಡಿ. ನಿಂದು ವಿಡಿಯೋ ನಿಲ್ಲಿಸು, ಬೇಗ ಬಾ ಅಂತ ಹೇಳ್ತಾ ಇದ್ದಾರೆ. ಬೆಂಗಳೂರಲ್ಲಿ ಒಂದೊಂದು ಲೇಔಟಿಗೆ 2 ಪಾರ್ಕ್ ಇದೆ. ನಮ್ಮಲ್ಲಿ ಎಷ್ಟು ನೀರು ಹಾಕಿದರೂ ಸಹ ಒಳ್ಳೆಯದೇ ಆಗೋದಿಲ್ಲ ಗಿಡಗಳು, ಅಲ್ಲಿ ಆಗಲ್ಲ. ನೆಟ್ಟ ಕೂಡಲೇ ಚಂದ, ವೆದರಿಗೆ ಒಳ್ಳೆಯದಾಗ್ತದೆ ನೋಡಿ. ಪಟ್ಟಂಗ ಹಾಕಿಕೊಂಡು ಹೋಗ್ತಾ ಇದ್ದಾರೆ. ಇವಳದ್ದು ಫೋಟೋ ಸೆಷನ್ ಆಗ್ತಾ ಉಂಟು ನೋಡಿ. 6 ತಿಂಗಳ ಹಿಂದೆ ನಾವು ಮಂಗಳೂರಿಗೆ ಅವಳ ಮನೆಗೆ ಹೋಗಿ ಬಂದದ್ದು, ಅವಳ ಫ್ರೆಂಡ್ ಮನೆಗೆ ನೋಡಿ. ಪಾರ್ಕಲ್ಲಿ ತುಂಬ ಜನ ಇದ್ದಾರೆ, ಅದರಲ್ಲಿ ದೊಡ್ಡವರೇ ಜಾಸ್ತಿ, ಮಕ್ಕಳಿಗಂತೂ ಆಡಲಿಕ್ಕೆ ಜಾಗವೇ ಇಲ್ಲ. ಬೆಂಗಳೂರಲ್ಲಿ ಜನಸಂಖ್ಯೆ ತುಂಬ ಅಲ್ಲ, ಎಷ್ಟು ಪಾರ್ಕ್ ಇದ್ದರೂ ಸಹ ಸಾಕಾಗೋದಿಲ್ಲ. ಆಯಿತು. ಈಗ ಆಶಾ ಟಿಫಿನ್ ಅಂತ ಒಂದು ಹೋಟೆಲ್ ಇದೆ, ಅದಕ್ಕೆ ಬಂದು ಅವರಿಗೆ ಬೇಕಾದ ತಿಂಡಿಯನ್ನು ಆರ್ಡ್ರ್ ಮಾಡಿದರು. ಬಟ್ ಅಲ್ಲಿ ಸಪ್ಲೈ ನಾವೇ ಮಾಡಿಕೊಳ್ಬೇಕಾಗ್ತದೆ, ಅವರು ಸಪ್ಲೈ ಎಲ್ಲ ಮಾಡೋದಿಲ್ಲ. ನಮಗೆ ಯಾವುದು ಬೇಕೋ ಅದನ್ನು ನಾವು ಚೀಟಿ ಮಾಡಿ ತಗೊಂಡೋಗಿ ಕೊಡೋದು, ಅವರೇ ಕೊಡ್ತಾರೆ. ನಾವು ಸಪ್ಲೈಯರ್ ನಾವೇ ಅಲ್ಲಿ. ಆಯಿತು, ಅದನ್ನು ಇಷ್ಟೆಲ್ಲ ತಿಂದು ಮತ್ತು ಸೀದಾ ಮನೆಗೆ ಹೋದದ್ದೆ. ಐಟಮ್ಸ್ ಅಂತೂ ತುಂಬ ಚೆನ್ನಾಗಿತ್ತು.